ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಫ್ರೆನ್ಷಿಯೇಷನ್ ಮತ್ತು ಡಿಫ್ರೆನ್ಷಿಯೇಷನ್ ಮೇಲೆ ಬರೋ ಎಕ್ಸಾಂಪಲ್ಸ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಥವಾ ಇಂಟೆಗ್ರೇಷನ್ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಇಂಟೆಗ್ರೇಷನ್ ಅನ್ನೋದು ಏನಪ್ಪ ಅಂದರೆ ಇಟ್ ಈಸ್ ದ ರಿವರ್ಸ್ ಪ್ರಾಸೆಸ್ ಆಫ್ ಡಿಫ್ರೆನ್ಷಿಯೇಷನ್ ಅಂತೇಳಿ ಕರಿತೀವಿ. ಇಟ್ ಈಸ್ ದ ರಿವರ್ಸ್ ಪ್ರಾಸೆಸ್ ಆಫ್ ಡಿಫ್ರೆನ್ಷಿಯೇಷನ್ ಅಂತೇಳಿ ಕರಿತೀವಿ. ಅಥವಾ ಇನ್ನೊಂದು ಡೆಫಿನಿಷನ್ ಏನು ಹೇಳ್ಬೋದು ಅಂದರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ಆಂಟಿ ಡೆರಿವೇಟಿವ್. ಡೆರಿವೇಟಿವ್ ಅಂದರೆ ನಮಗೆ ಗೊತ್ತು, ಇದು ಏನಂದ್ರೆ ಆಂಟಿ ಡೆರಿವೇಟಿವ್ ಅಂದ್ರೆ ಅದ್ರ ರಿವರ್ಸ್, ಅದ್ರ ಉಲ್ಟಾ ಅಂತ ಅರ್ಥ. ಆಂಟಿ ಡೆರಿವೇಟಿವ್ ಆಫ್ ಎ ಫಂಕ್ಷನ್ ಅಂದ್ರೆ ಒಂದು ಫಂಕ್ಷನ್ದು ನಾವು ಆಂಟಿ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ತೀವಲ್ಲ, ಅದನ್ನ ನಾವೇನಂತ ಕರಿತೀವಿ, ಆ ಪ್ರೋಸೆಸ್ಗೆ ಇಂಟೆಗ್ರೇಷನ್ ಅಂತೇಳಿ ಕರಿತೀವಿ. ಇಟ್ ಈಸ್ ದ ರಿವರ್ಸ್ ಪ್ರೋಸೆಸ್ ಆಫ್ ಡಿಫ್ರೆನ್ಷಿಯೇಷನ್ ಆರ್ ಇಟ್ ಈಸ್ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ಆಂಟಿ ಡೆರಿವೇಟಿವ್ ಆಫ್ ಎ ಫಂಕ್ಷನ್. ಈಗ ನಾವು ಡೆರಿವೇಟಿವ್ ನ ಬರೆಯಕ್ಕೆ ಹೆಂಗ್ ಬರಿತೀವಿ, ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂತ ಬರಿತೀವಿ, ಅಥವಾ ಡಿ ವೈ ಬೈ ಡಿ ಎಕ್ಸ್ ಅಂತ ಬರಿತೀವಿ, ಅಥವಾ ವೈ ಡ್ಯಾಶ್ ಅಂತೇಳಿ ಬರಿತೀವಿ, ಎರಡರಲ್ಲೊಂದು. ಅದೇ ನಾವು ಇಂಟೆಗ್ರೇಷನ್ ನ ಯಾವ ರೀತಿ ಬರಿತೀವಿ ಅಂದ್ರೆ ಇಂಟೆಗ್ರೇಷನ್ ನ ಈ ರೀತಿ ಸಿಂಬಲ್ ನಾಗ ಬರಿತೀವಿ. ಇಲ್ಲಿ ನಾವು ಒಂದು ಫಂಕ್ಷನ್ ನ ಬರಿತೀವಿ, ಎಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಹೇಳಿ ಬರಿತೀವಿ. ಅಂದ್ರೆ ಇಟ್ ಈಸ್ ದ ಇಂಟೆಗ್ರೇಷನ್ ಆಫ್ ಫಂಕ್ಷನ್ ಎಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಅರ್ಥ. ಇಲ್ಲಿ ನಾವು ಹೆಂಗೆ ಡಿ ಬೈ ಡಿ ಎಕ್ಸ್ ಆಫ್ ವೈ ಅಥವಾ ಡಿ ವೈ ಬೈ ಡಿ ಎಕ್ಸ್ ಅಂತೀವೋ, ಅದೇ ರೀತಿ ಇಂಟೆಗ್ರಲ್ ಆಫ್ ಎಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನಾವು ಲಾಸ್ಟ್ ಡಿಫ್ರೆನ್ಷಿಯೇಷನ್ ಅಲ್ಲಿ ನೋಡಿದ್ವಿ ಯಾವ ರೀತಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್, ಸಾರಿ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಇತ್ತಪ್ಪ ಅಂದ್ರೆ ಇದರ ಆನ್ಸರ್ ನಮ್ಗೆ ಏನ್ ಬರುತ್ತೆ, 2x ಅಂತ ಬರ್ತದೆ. ನಾವು ಇದನ್ನ ಪವರ್ ರೂಲ್ ಅಂತ ಕರಿತೀವಿ. ಡಿಫ್ರೆನ್ಷಿಯೇಷನ್ ಅಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಫಾರ್ಮುಲಾದಲ್ಲಿ ಬರಿತೀವಲ್ಲ, ಆ ಫಾರ್ಮುಲಾದಲ್ಲಿ ಮಾಡಿದ್ರೆ ನಾವೇನ್ ಬರುತ್ತೆ ಆನ್ಸರ್ ನಮಗೆ 2x ಅಂತ ಬರುತ್ತೆ. ಅದೇ ರೀತಿ ಇಲ್ಲಿ ನಾವು ಡಿಫ್ರೆನ್ಷಿಯೇಷನ್ ಅಲ್ಲಿ ಹೆಂಗ್ ಬರಿತೀವಿ ಅಂದ್ರೆ ಇಂಟೆಗ್ರೇಷನ್ ಆಫ್ 2x ವಿತ್ ರೆಸ್ಪೆಕ್ಟ್ ಟು ಎಕ್ಸ್, 2x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು, ಅಂದ್ರೆ ಇಲ್ಲಿ ಏನ್ ನಮಗೆ ಎಕ್ಸ್ ಸ್ಕ್ವೇರ್ ನ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿದ್ರೆ 2x ಅಂತ ಬರುತ್ತೋ, ಅದೇ ರೀತಿ ಈ 2x ಗೆ ನಾವು ಇಂಟೆಗ್ರಲ್ ಅಥವಾ ಆಂಟಿ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಅಂತೇಳಿ ಬರ್ತದೆ. ಈ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಅನ್ನೋದು ಹೆಂಗ್ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ನಾವು ಪ್ರಾಪರ್ಟೀಸ್ ಒಂದೊಂದೇ ರೂಲ್ಸ್ ನ ನೋಡ್ಕೊಂತ ಹೋಗೋಣ. ಡಿಫ್ರೆನ್ಷಿಯೇಷನ್ ಹಂಗೆ ರೂಲ್ಸ್ ಇದ್ವೋ ಅದೇ ರೀತಿ ಇಲ್ಲಿ ಕೂಡ ರೂಲ್ಸ್ ಬರ್ತವೆ. ಬಟ್ ಇದೇನಿದು, ಇಟ್ ಈಸ್ ದ ಆಂಟಿ ಡೆರಿವೇಟಿವ್ ಆಫ್ ದ ಡಿಫ್ರೆನ್ಷಿಯೇಷನ್ ಅಂತೇಳಿ ಕರಿತೀವಿ, ಅಥವಾ ಇದನ್ನ ಇಟ್ ಈಸ್ ದ ಪ್ರಾಸೆಸ್ ಆಫ್ ಫೈಂಡಿಂಗ್ ದ ಆಂಟಿ ಡೆರಿವೇಟಿವ್ ಆಫ್ ಎ ಫಂಕ್ಷನ್ ಅಂತೇಳಿ ಕರಿತೀವಿ. ಇಲ್ಲಿ ಒನ್ ಬೈ ಒನ್ ನಾವೀಗ ರೂಲ್ಸ್ ಅಥವಾ ಒಂದು ಎಕ್ಸಾಂಪಲ್ಸ್ ನ ನೋಡ್ಕೊಂತ ಹೋಗೋಣ. ಈಗ ಫಸ್ಟಿಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಏನ್ ಬರುತ್ತೆ, ಇಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಇಂಟೆಗ್ರಲ್ ಆಫ್ 1 ಇಂಟು ಡಿ ಎಕ್ಸ್, ಇಂಟೆಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಇದ್ರೆ ಏನ್ ಬರುತ್ತೆ ಅಂದ್ರೆ ನಮಗೆ ಇಲ್ಲಿ ಈ ಇಂಟೆಗ್ರಲ್ ಆಫ್ 1 ನಾವೇನಂತ ಬರ್ಕೋಬಹುದು, ಇಂಟೆಗ್ರಲ್ ಆಫ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಏನ್ ಕೊಟ್ಟಾರೆ, ಫೈಂಡ್ ದ ಇಂಟೆಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಅಂತ ಕೊಟ್ಟರು ಅಂತ ಅನ್ಕೊಳ್ತಾರೆ. ಈ ಇಂಟೆಗ್ರಲ್ ಆಫ್ 1 ನಾವು 1 ನ ಯಾವ ರೀತಿ ಬರ್ಕೋಬಹುದು, ಎಕ್ಸ್ ಟು ದಿ ಪವರ್ ಆಫ್ 0 ಅಂತ ಬರ್ಕೋಬಹುದು. ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 0 ಅಂತ ಯಾಕೆ ಬರಿತೀವಿ ಅಂದ್ರೆ ಎನಿ ನಂಬರ್ ಟು ದಿ ಪವರ್ 0 ಈಸ್ ಈಕ್ವಲ್ ಟು 1 ಅಂತೇಳಿ ನಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಗೊತ್ತಿದೆ. ಸೊ ಎಕ್ಸ್ ಟು ದಿ ಪವರ್ ಆಫ್ 0 ಬರ್ಕೊಂಡ್ರೆ ಇದೇನಾಗುತ್ತೆ, ಇಂಟೆಗ್ರಲ್ ಆಫ್ ಎಕ್ಸ್ ಟು ದಿ ಪವರ್ 0 ಇಂಟು ಡಿ ಎಕ್ಸ್ ಆಗುತ್ತೆ. ಈ ಎಕ್ಸ್ ಟು ದಿ ಪವರ್ ಆಫ್ ಡಿ ಎಕ್ಸ್ ನ ಈಗ ಬರೆದುಕೊಂಡ್ರೆ ಇದೇನ್ ಬರುತ್ತಂದ್ರೆ ನಮಗೆ ಎಕ್ಸ್ ಟು ದಿ ಪವರ್ ಆಫ್ 0 ಪ್ಲಸ್ 1 ಡಿವೈಡೆಡ್ ಬೈ 0 ಪ್ಲಸ್ 1. ಇಲ್ಲಿ ನಾವ್ ಹೆಂಗೆ ಡಿಫ್ರೆನ್ಷಿಯೇಷನ್ ಅಲ್ಲಿ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಂತ ಬರಿತೀವೋ ಫಾರ್ಮುಲಾ, ಅದೇ ರೀತಿ ಇಲ್ಲಿ ಏನ್ ಬರಿತೀವಿ ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ ಅಂತ ಬರಿತೀವಿ. ಅದೇ ರೀತಿ ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 0 ಇತ್ತಂದ್ರೆ
ಎಕ್ಸ್ ಟು ದಿ ಪವರ್ ಆಫ್ 0 ಪ್ಲಸ್ 1 ಡಿವೈಡೆಡ್ ಬೈ 0 ಪ್ಲಸ್ 1 ಅಂತೇಳಿ ಬರೀತೀವಿ. ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 0 ಪ್ಲಸ್ 1 ಅಂದರೆ 1 ಆಗುತ್ತೆ. ಎಕ್ಸ್ ಟು ದಿ ಪವರ್ ಆಫ್ 1 ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 1 ಡಿವೈಡೆಡ್ ಬೈ 0 ಪ್ಲಸ್ 1. 0 ಪ್ಲಸ್ 1 ಇದ್ದು 1 ಆಗುತ್ತೆ. ಸೊ ಡಿವೈಡೆಡ್ ಬೈ 1 ಇದ್ರೂ ಕೂಡ ಇಲ್ಲಿ ಆನ್ಸರ್ ಏನ್ ಬರುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 1 ಬರುತ್ತೆ. ಎಕ್ಸ್ ಟು ದಿ ಪವರ್ ಆಫ್ 1 ಅಂದ್ರೆ ಎಕ್ಸ್. ಸೊ ಇಂಟೆಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಸೆಕೆಂಡ್ ಒನ್, ಈಗ ನಾನು ಏನು ಹೇಳಿದ್ನಲ್ಲ, ಇಂಟೆಗ್ರಲ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಡಿ ಎಕ್ಸ್ ಇದೇನಾಗುತ್ತಪ್ಪ ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಇದು ನಮಗೆ ಇಂಟೆಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್. ಇದ್ರ ಮೇಲೆ ಒಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಇಂಟೆಗ್ರಲ್ ಆಫ್ 10 ಅಥವಾ 5 ಇಂಟು ಡಿ ಎಕ್ಸ್. ಇಂಟೆಗ್ರಲ್ ಆಫ್ 5 ಇಂಟು ಡಿ ಎಕ್ಸ್ ಇತ್ತಪ್ಪ ಅಂದ್ರೆ ಇಲ್ಲಿ ನಾವು ಕಾಮನ್ ಆಗಿ ನಾವು ಹೆಂಗೆ ಡಿಫ್ರೆನ್ಶಿಯೇಷನ್ ಅಲ್ಲಿ ರೂಲ್ಸ್ ಅಪ್ಲೈ ಮಾಡಿದ್ವಲ್ಲ, ಸ್ಕೇಲಾರ್ ಮಲ್ಟಿಪಲ್ ರೂಲ್ ಅಂತ, ಅದೇ ರೂಲ್ ನ ಇಲ್ಲಿ ಅಪ್ಲೈ ಮಾಡ್ತೀವಿ. ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ ನ ಹೊರಗೆ ತಗೊಂತೀವಿ. 5 ಇಂಟು ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. 5 ಇಂಟು ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗುತ್ತೆ, 5 ಇಂಟು ಎಕ್ಸ್ ಟು ದಿ ಪವರ್ ಆಫ್ 1 ಇದೆ, 1 ಪ್ಲಸ್ 1 ಅಂದ್ರೆ 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1. ಸೊ ಇಲ್ಲೇನಾಯ್ತು, ಪ್ಲಸ್ ಸಿ ಅಂತೇಳಿ ಬರ್ತೀವಿ, ಪ್ಲಸ್ ಸಿ ಅಂತ. ಇಲ್ಲೇನಾಗುತ್ತೆ 5 ಇಂಟು ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಆರ್. ಇದು 5/2 ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಆರ್. ಈ ತರ ನಾವು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ, ಆಂಟಿ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಈಗ ಮತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಇಂಟೆಗ್ರಲ್ ಆಫ್ 15 ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್. 15 ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಇದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, 15 ನ ಇಂಟೆಗ್ರಲ್ ಇಂದ ಹೊರಗೆ ತಗೊಂತೀವಿ, ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್. 15 ಹಂಗೆ ಇರುತ್ತೆ. ಎಕ್ಸ್ ಸ್ಕ್ವಯರ್ ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಫಾರ್ಮ್ ನ ಬರೆದ್ರೆ ಎಕ್ಸ್ ಟು ದಿ ಪವರ್ ಆಫ್ 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಮಾಡಿದ್ರೆ ನಮಗೆ ಪ್ಲಸ್ ಸಿ ಅನ್ನೋದನ್ನ ನಾವು ಕಾನ್ಸ್ಟೆಂಟ್ ಟರ್ಮ್ ನ ಬರಿತೀವಿ. ಕಾನ್ಸ್ಟೆಂಟ್ ಟರ್ಮ್ ಯಾವಾಗಲೂ ಬರಿತೀವಿ. ಇದನ್ನ ನಾವು ಬೇಕಾದ್ರೆ ಹೆಂಗ್ ಬರಿಬಹುದು, 15 ಇಂಟು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಬರಿತೀವಿ, ಪ್ಲಸ್ ಸಿ. 3 1 ಜಾ 3 5 ಜಾ, ಸೊ 5x ಕ್ಯೂಬ್ ಪ್ಲಸ್ ಸಿ ಆಗುತ್ತೆ. ಇದನ್ನ ನಾವು ಡಿಫ್ರೆನ್ಶಿಯೇಷನ್ ಮಾಡಿ ನೋಡಿರ್ಬೇಕಿದ್ರೆ ನಮಗೇನ್ ಬರುತ್ತೆ ಆನ್ಸರು, 15x ಸ್ಕ್ವೇರ್ ಅಂತ ಬರುತ್ತೆ. ಅಂದ್ರೆ ಇಂಟೆಗ್ರೇಷನ್ ಇದನ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದು ಡಿಫ್ರೆನ್ಶಿಯೇಷನ್ ಮಾಡಿದ್ರೆ ಮತ್ತೆ ಅದೇ ವ್ಯಾಲ್ಯೂಗೆ ಬರಬೇಕು. ಹಂಗ್ ಮಾಡಿದ್ರೆ ಮಾತ್ರ ಮಾಡಿರೋದು ಕರೆಕ್ಟ್ ಅಂತ ಅರ್ಥ. ಓಕೆನಾ? ಇದು ನಮಗೆ ಯಾವ್ದು ಫಾರ್ಮುಲಾ, ಎಕ್ಸ್ ಟು ದಿ ಪವರ್ ಆಫ್ ಎನ್, ಪವರ್ ರೂಲ್ ಫಾರ್ಮುಲಾ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಇಂಟೆಗ್ರಲ್ ಆಫ್ 1/x ಇಂಟು ಡಿ ಎಕ್ಸ್. ಇದನ್ನ ಮಾಡಿದ್ರೆ ಏನ್ ಬರುತ್ತಂದ್ರೆ ಲಾಗಾರಿದಮ್ ಆಫ್ ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಇದು ನೆನಪಿರ್ಬೇಕು. ಯಾವಾಗ್ಲೂ ಇಂಟೆಗ್ರೇಷನ್ ಆಫ್ 1/x ಇಂಟು ಡಿ ಎಕ್ಸ್ ಮಾಡಿದ್ರೆ ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಅಂದ್ರೆ ಯಾವುದೇ ವ್ಯಾಲ್ಯೂ ಇರಲಿ ಅಲ್ಲಿ ಅಬ್ಸಲ್ಯೂಟ್ ವ್ಯಾಲ್ಯೂನ ತಗೊಳ್ತೀವಿ, ಹಂಗಾಗಿ ಅಲ್ಲಿ ಮಾಡ್ ಎಕ್ಸ್ ಅಥವಾ ಅದನ್ನ ಅಬ್ಸಲ್ಯೂಟ್ ಎಕ್ಸ್ ಅಂತೇಳಿ ಬರಿತೀವಿ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ನಮಗೆ ಡಿಫ್ರೆನ್ಶಿಯೇಷನ್ ಆಫ್ ಇ ಪವರ್ ಎಕ್ಸ್ ಗೊತ್ತಿದೆ. ಇ ಪವರ್ ಎಕ್ಸ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಇ ಪವರ್ ಎಕ್ಸ್ ಬರುತ್ತೆ. ಸೊ ಇಲ್ಲಿ ಕೂಡ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಮಾಡಿದ್ರೆ ಇ ಪವರ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಎ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಮಾಡಿದ್ರೆ ಇಲ್ಲಿ ನಮ್ಗೆ ಏನ್ ಬರುತ್ತೆ ಅಂದ್ರೆ ಎ ಪವರ್ ಎಕ್ಸ್ ಡಿವೈಡೆಡ್ ಬೈ ಲಾಗಾರಿದಮ್ ಆಫ್ ಎ ಪ್ಲಸ್ ಸಿ ಅಂತೇಳಿ ಬರುತ್ತೆ. ಇವು ನಮಗೆ ಬೈ ಡಿಫಾಲ್ಟ್ ಇರೋ ಫಾರ್ಮುಲಾಸು, ಇವು ನಮಗೆ ನೆನಪಲ್ಲಿರ್ಬೇಕು. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಇದ್ರ ಮೇಲೆ ಒಂದು ಎಕ್ಸಾಂಪಲ್ ನ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ. ಇದ್ರ ಮೇಲೆ ಎಕ್ಸಾಂಪಲ್ ಯಾವ ರೀತಿ ಕೇಳಬಂದ್ರೆ ಇಂಟೆಗ್ರಲ್ ಆಫ್ 10 ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್. ಇ ಪವರ್ ಎಕ್ಸ್ ಡಿ ಎಕ್ಸ್ ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಇದು 10 ನ ಔಟ್ಸೈಡ್ ತಗೊಂತೀವಿ. ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಮಾಡಿದ್ರೆ 10 ಇಂಟು ಇ ಪವರ್ ಎಕ್ಸ್ ಪ್ಲಸ್ ಸಿ ಅಂತೇಳಿ ಬರುತ್ತೆ. ಈ ತರ ನಾವು ಕ್ಯಾಲ್ಕುಲೇಷನ್ ನ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಸೈನು ಮತ್ತೆ ಕಾಸ್ ವ್ಯಾಲ್ಯೂ ಇದ್ದಾಗ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ y ಮತ್ತೆ y ಡ್ಯಾಶ್ ಅಥವಾ ಇದನ್ನ dy ಬೈ ಡಿ ಎಕ್ಸ್ ಡಿಫ್ರೆನ್ಶಿಯೇಷನ್ ಅಲ್ಲಿ ಏನ್ ಬರುತ್ತೆ ಅಂತ ಸಮ್ ಎಕ್ಸಾಂಪಲ್ ನೋಡೋಣ.
ಇಲ್ಲಿ ಸೈನ್ ಎಕ್ಸ್ ಇತ್ತಪ್ಪ ಅಂದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಅಂತ ಬರುತ್ತೆ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ. ಅದೇ ರೀತಿ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ, ಮೈನಸ್ ಸೈನ್ ಎಕ್ಸ್. ಅದೇ ರೀತಿ ಟ್ಯಾನ್ ಎಕ್ಸ್ ಮಾಡಿದ್ರೆ ನಮಗೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಸೀಕೆಂಟ್ ಎಕ್ಸ್ ಮಾಡಿದ್ರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತೇಳಿ ಬರುತ್ತೆ. ಈ ತರ ನಮಗೆ ವ್ಯಾಲ್ಯೂ ಬರ್ತದೆ. ಅದೇ ರೀತಿ ಇಲ್ಲಿ ನಮಗೆ ಏನಾದರೂ ಫಾರ್ ಎಕ್ಸಾಂಪಲ್ ಫೈಂಡ್ ದ ಇಂಟೆಗ್ರಲ್ ಆಫ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಕೊಟ್ರು ಅಂತ ಅನ್ಕೊಟ್ರು. ಈ ತರ ವಾಟ್ ಈಸ್ ದ ಇಂಟೆಗ್ರಲ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ರೆ ನಮ್ಗೆ ಇಲ್ಲೇನು ಡಿಫ್ರೆನ್ಶಿಯೇಷನ್ ಅಲ್ಲಿ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಗೊತ್ತಿದೆ. ಅದೇ ರೀತಿ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಇಲ್ಲಿ ನಮ್ಗೆ ಏನ್ ಡಿಫ್ರೆನ್ಶಿಯೇಷನ್ ಬಂತಲ್ಲ ಮೈನಸ್ ಸೈನ್ ಎಕ್ಸ್ ಅಂತ, ಅಂದ್ರೆ ಕಾಸ್ ಎಕ್ಸ್ ಇದ್ದಿದ್ದು ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಅದೇ ರೀತಿ ಇಲ್ಲಿ ಸೈನ್ ಎಕ್ಸ್ ಕೊಟ್ಟಾರಂದ್ರೆ ಇದು ನಮಗೆ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಅದೇ ರೀತಿ ಕಾಸ್ ಎಕ್ಸ್ ತಗೊಂಡ್ರೆ ಡಿಫ್ರೆಂಟ್ ಇಂಟೆಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ತಗೊಂಡ್ರೆ ಅದು ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಈ ತರ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಇರೋ ವ್ಯಾಲ್ಯೂಸ್ ನ ತಗೊಂಡು ಎಕ್ಸಾಂಪಲ್ಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ ನಮಗೆ ಒಂದು ಕ್ವಶನ್ ಕೇಳಿದ್ದಾರೆ, ಯಾವ ರೀತಿ ಅಂದ್ರೆ ಫೈಂಡ್ ದ antiderivative of integral of antiderivative ಅಂದ್ರೆ ಇಂಟೆಗ್ರಲ್ secant square 4x secant square 4x ಅಂದ್ರೆ ಇದರ ಅರ್ಥ ಏನಂದ್ರೆ ಇಟ್ ಇಸ್ ಸೇಮ್ ಆಸ್ ಇಂಟೆಗ್ರಲ್ ಆಫ್ secant square 4x into dx. ಈ ತರ ಕೊಡೋ ಬದಲು ಅವ್ರು ಏನ್ ಕೊಟ್ಟಾರ ಫೈಂಡ್ ದ ಆಂಟಿ ಡೆರಿವೇಟಿವ್ ಆಫ್ ಅಂತ ಕೇಳ್ಯಾರ. ನಮಗೆ ಡಿಫ್ರೆನ್ಶಿಯೇಷನ್ ಕೇಳಿದ್ರೆ ಫೈಂಡ್ ದ ಡೆರಿವೇಟಿವ್ ಆಫ್ ಅಂತ ಕೇಳ್ತಾರೆ, ಇಂಟಗ್ರೇಷನ್ ಕೇಳಿದ್ರೆ ಫೈಂಡ್ ದ ಆಂಟಿ ಡೆರಿವೇಟಿವ್ ಆಫ್ ಅಂತೇಳಿ ಕೇಳ್ತಾರೆ. ಇಲ್ಲಿ ನಮಗೆ ಕೊಟ್ಟಿರೋದೇನು ಸೀಕೆಂಟ್ ಸ್ಕ್ವಯರ್ 4x ಇಂಟು ಡಿ ಎಕ್ಸ್. ಸೊ ಇಲ್ಲಿ ಸೀಕೆಂಟ್ ಸ್ಕ್ವೇರ್ 4x ಅನ್ನೋದು ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ ಮೇಲೆ ನಾವು ನೋಡಿದ್ವಿ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್ ಇದೆ. ಅದೇ ರೀತಿ ಸೀಕೆಂಟ್ ಸ್ಕ್ವೇರ್ 4x ಅಂದ್ರೆ ಟ್ಯಾನ್ 4x ಡಿವೈಡೆಡ್ ಬೈ 4 ಆಗುತ್ತೆ. ಇಲ್ಲಿ ನಮಗೆ ಎಕ್ಸ್ ಗೆ ವ್ಯಾಲ್ಯೂ ಇರೋದ್ರಿಂದ ಅಂದ್ರೆ ಎಕ್ಸ್ ಕೋಎಫಿಷಿಯಂಟ್ ಇರೋದ್ರಿಂದ ಎಷ್ಟು ಕೋಎಫಿಷಿಯಂಟ್ ಇರ್ತದೋ ಅಷ್ಟೇ ಬರಿತೀವಿ, ಪ್ಲಸ್ ಸಿ ಅಂತೇಳಿ ಬರಿತೀವಿ. ಇದು ಸೀಕೆಂಟ್ ಸ್ಕ್ವೇರ್ 4x ನ ಆಂಟಿ ಡೆರಿವೇಟಿವ್. ಈ ತರ ಎಕ್ಸಾಂಪಲ್ ನ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಏನ್ ಕೊಟ್ಟಾರ ಅಂದ್ರೆ ಫೈಂಡ್ ದ antiderivative of ಅಂತ ಕೇಳಿ ಫೈಂಡ್ ದ ಆಂಟಿಡೆರಿವೇಟಿವ್ ಆಫ್ ಅಂತ ಕೇಳಿ ನಮಗೆ ಏನ್ ಕೇಳ್ಯಾರ ಇಂಟೆಗ್ರಲ್ ಆಫ್ ಸೆಕೆಂಡ್ ಇಲ್ಲಿ ಏನ್ ಕೇಳ್ತಾರೆ ನಮಗೆ ಫೈಂಡ್ ದ ಆಂಟಿ ಡೆರಿವೇಟಿವ್ ಆಫ್ ಇಂಟೆಗ್ರಲ್ ಆಫ್ ಕಾಸ್ 2x ಇಂಟು ಡಿ ಎಕ್ಸ್. ಕಾಸ್ 2x ಇಂಟು ಡಿ ಎಕ್ಸ್ ಅಂತ ಕೇಳಿದ್ರೆ ಇಲ್ಲಿ ನಮಗೆ ಕಾಸ್ 2x ಇಂಟು ಡಿ ಎಕ್ಸ್ ಮಾಡಿದ್ರೆ ಏನ್ ಬರುತ್ತೆ ಸೈನ್ ಆಫ್ 2x ಡಿವೈಡೆಡ್ ಬೈ 2 ಪ್ಲಸ್ ಸಿ ಅಂತೇಳಿ ಬರುತ್ತೆ. ಅದೇ ರೀತಿ ಇನ್ನೊಂದು ಕ್ವಶನ್ ಏನ್ ಕೇಳಿದ್ರೆ ಫಂಕ್ಷನ್ ಮೇಲೆ ಕೇಳ್ಯಾರ. ಫಂಕ್ಷನ್ ಮೇಲೆ ಅನ್ನೋದೇನಂದ್ರೆ ಇಲ್ಲಿ ನಮಗೆ ಈ ತರ ಕೇಳ್ಬೋದು, ಏನಂದ್ರೆ ಫೈಂಡ್ ದ ಇಂಟೆಗ್ರಲ್ ಆಫ್ 3x ಸ್ಕ್ವೇರ್ ಪ್ಲಸ್ 4x ಕ್ಯೂಬ್. 3x ಸ್ಕ್ವೇರ್ ಪ್ಲಸ್ 4x ಕ್ಯೂಬ್ ಇದನ್ನ ನಾವೇನ್ ಬರಿತೀವಿ ಅಂದ್ರೆ ಇಟ್ ಇಸ್ ಸೇಮ್ ಆಸ್ ಇಂಟೆಗ್ರಲ್ ಆಫ್ ಎಫ್ ಎಕ್ಸ್
ಇಂಟು ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲೇನು ಬರಿತೀವಿ ಅಂದರೆ ಎಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಅಂದರೆ ಎರಡು ಫಂಕ್ಷನ್ ಕೊಟ್ಟಾಗ ನಾವು ಸಪ್ರೇಟಾಗಿ ಏನು ಮಾಡ್ತೀವೋ ಅದೇ ರೀತಿ ಡೆರಿವೇಟಿವ್ ಅಲ್ಲಿ ಇದೆ. ಇಲ್ಲಿ ಕೂಡ ನಾವೇನು ಮಾಡ್ತೀವಿ ಇಂಟಗ್ರೇಷನ್ ಅಲ್ಲಿ ಸಪ್ರೇಟ್ ಇದನ್ನ ಹಾಕಿ ಫಂಕ್ಷನ್ ಹಾಕಿ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ ಇಂಟೆಗ್ರಲ್ ಆಫ್ 3x² ಪ್ಲಸ್ 4x³ ಇರೋದು ನಮಗೆ ಇಂಟೆಗ್ರಲ್ ಆಫ್ 3x² ಇಂಟು ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ 4x³ ಇಂಟು ಡಿ ಎಕ್ಸ್ ಆಗುತ್ತೆ. ಇಲ್ಲಿ ನಮಗೇನಾಗುತ್ತೆ 3 ಇಂಟು x² ಇರೋದೇನಾಗುತ್ತೆ x ಟು ದಿ ಪವರ್ ಆಫ್ 2 ಪ್ಲಸ್ 1 ಅಂದರೆ n+1 ಮಾಡ್ತೀವಲ್ಲ 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಪ್ಲಸ್ 4 ಇಂಟು x ಟು ದಿ ಪವರ್ ಆಫ್ 4 ಅಂದರೆ 3 ಪ್ಲಸ್ 1 ಪ್ಲಸ್ 3 ಪ್ಲಸ್ 1 x³ ಪ್ಲಸ್ 1 ಪ್ಲಸ್ ಸಿ ಅಂತ ಬರುತ್ತೆ. ಇಲ್ಲಿ 3 ಇಂಟು x ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ 3 ಪ್ಲಸ್ 4 ಇಂಟು x ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 4 ಬರುತ್ತೆ ಪ್ಲಸ್ ಸಿ. 3 gets cancel, 4 gets cancel. ಸೊ ಇಲ್ಲಿ ಉಳಿಯೋದು x³ ಪ್ಲಸ್ x ಟು ದಿ ಪವರ್ ಆಫ್ 4 ಪ್ಲಸ್ ಸಿ ಅಂತೇಳಿ ಉಳಿಯುತ್ತೆ. ಈ ತರ ನಾವು ಫಾರ್ಮುಲಾನ ಅಥವಾ ಈ ರೂಲ್ಸ್ನ ಯೂಸ್ ಮಾಡಿಕೊಂಡು ಆನ್ಸರ್ನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ನಮಗೆ ನೆಕ್ಸ್ಟು ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೇಳಿದ್ರೆ, ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಏನಿದೆ ಅಂದರೆ, ಇನ್ನೊಂದು ಎಕ್ಸಾಂಪಲು ಫೈಂಡ್ ದ ಇಂಟಗ್ರೇಷನ್ ಆಫ್ x³ minus 1 divided by x² into dx. ಈ ತರ ಕೇಳಿದ್ದಾರೆ ಕ್ವಶನ್ನು. ಇದು ಒಂದು ಕ್ವಶನ್ ನಂಬರ್ ಹಾಕಿದ್ದೀನಿ. ಇಂಟೆಗ್ರಲ್ ಆಫ್ x³ minus 1 divided by x² into dx. ಇದನ್ನ ನಾವೇನ್ ಮಾಡ್ಕೊಂತೀವಿ ಅಂದ್ರೆ ಸಪ್ರೇಟ್ ಆಗಿ ಬರ್ಕೊಂತೀವಿ. ಸಪ್ರೇಟ್ ಆಗಿ ಯಾವ ರೀತಿ ಅಂದ್ರೆ x³ divided by x² into dx minus ಇಂಟೆಗ್ರಲ್ ಆಫ್ 1 by x² into dx. ಇದನ್ನ ನಾವು ಸಪರೇಟ್ ಆಗಿ ಈ ತರ ಬರ್ಕೊಂಡ್ವಿ. ಈ ತರ ನಾವು ಬರ್ಕೋಬಹುದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲೇ ನಾವೇನ್ ಮಾಡ್ಕೋಬಹುದು, ಹಿಂಗೂ ಬರ್ಕೋಬಹುದು. ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಇಂಟೆಗ್ರಲ್ ಆಫ್ ತೋರಿಸ್ತಾ ಇದೆ ನಿಮಗೆ ಯಾವ ರೀತಿ x³ minus x² ಮೈನಸ್ 1 by x² ಇಂಟು ಡಿ ಎಕ್ಸ್. ಈ ಥರನಾದರೂ ಬರ್ಕೋಬೋದು. ನಾನು ಡೈರೆಕ್ಟ್ ಆಗಿ ನಾನು ಏನು ಮಾಡಿದ್ದೀನಿ, ಸಪ್ರೇಟ್ ಆಗಿ ಬರ್ತೀನಿ. ಸೊ ಇಲ್ಲಿ ಏನಾಗುತ್ತೆ, x² ಇಲ್ಲಿ ಇರೋ 2 x² ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು x ಇಂಟು ಡಿ ಎಕ್ಸ್ ಉಳಿತದೆ ಮೈನಸ್ ಇಂಟಗ್ರೇಷನ್ ಆಫ್ 1 by x² ಇಂಟು ಡಿ ಎಕ್ಸ್. ಈ 1 by x² ಇಂಟು ಡಿ ಎಕ್ಸ್ನ ನಾನು ಯಾವ ರೀತಿ ಬರ್ಕೊತೀನಿ ಅಂದರೆ ಮೈನಸ್ ಆಫ್ ಈ ಕೆಳಗಡೆ ಅಂದರೆ ನಿಮ್ ಡಿನಾಮಿನೇಟರ್ ಏನಾದರೂ ಇದ್ರೆ ನಾವು ಇದನ್ನ ಏನ್ ಬರ್ಕೊಂತೀವಿ ಅಂದ್ರೆ x ಟು ದಿ ಪವರ್ ಆಫ್ -2 ಇಂಟು ಡಿ ಎಕ್ಸ್ ಅಂತ ಬರಿತೀವಿ. ನಮಗೆ ಗೊತ್ತಿದೆ 1 by x² ಇತ್ತಪ್ಪ ಅಂದ್ರೆ ಅದನ್ನ ನಾವೇನ್ ಬರ್ಕೋಬಹುದು, x ಟು ದಿ ಪವರ್ ಆಫ್ -2 ಅಂತ ಬರ್ಕೋಬಹುದು. ಕೆಳಗಡೆ ಡಿನಾಮಿನೇಟರ್ ಇತ್ತಪ್ಪ ಅಂದ್ರೆ ಅದನ್ನ ನಾವು ನ್ಯೂಮರೇಟರ್ ಬರೆದ್ರೆ ಅದೇನಾಗುತ್ತೆ, ಸೈನು ಚೇಂಜ್ ಆಗುತ್ತೆ. ಸೊ ಇವಾಗ ಏನಾಯ್ತು, ಇಲ್ಲಿ ನಮಗೆ x ಇಂಟು ಡಿ ಎಕ್ಸ್ ಇಂಟೆಗ್ರಲ್ ಮಾಡಿದ್ರೆ x ಟು ದಿ ಪವರ್ ಆಫ್ 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಮೈನಸ್ x ಟು ದಿ ಪವರ್ ಆಫ್ -2 ಪ್ಲಸ್ 1 ಡಿವೈಡೆಡ್ ಬೈ -2 ಪ್ಲಸ್ 1 ಪ್ಲಸ್ ಸಿ ಅನ್ನೋದು ಬರ್ತದೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಮಾಡಿದಾಗ ನಮಗೇನು ಬಂತು, x² ಡಿವೈಡೆಡ್ ಬೈ 2 ಬರುತ್ತೆ. ಇಲ್ಲಿ ಮೈನಸ್ ಆಫ್ x ಟು ದಿ ಪವರ್ ಆಫ್ -2 ಪ್ಲಸ್ 1 ಅಂದರೆ ಇಲ್ಲಿ x ಟು ದಿ ಪವರ್ ಆಫ್ -1 ಬರುತ್ತೆ. ಇಲ್ಲಿ ನಮಗೇನು ಬರುತ್ತೆ, -2 ಪ್ಲಸ್ 1 ಅಂದರೆ -1 ಬರುತ್ತೆ ಪ್ಲಸ್ ಸಿ. ಸೊ ಇವಾಗ ಏನಾಯ್ತು, x² by 2 ನ ಹಂಗೆ ಬರಿತೀನಿ, x² by 2 ಹಂಗೆ ಬರೆದು ಇಲ್ಲಿ ಮೈನಸ್ ಇಂಟು ಮೈನಸ್ ಅಂದರೆ -1 ಆಯ್ತಲ್ಲ, ಇದನ್ನ ನಾವು ಇದನ್ನ ನ್ಯೂಮರೇಟರ್ ತಂದ್ರೆ ಇಲ್ಲಿ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ, ಪ್ಲಸ್ ಆಗುತ್ತೆ. ಇಲ್ಲಿ x ಟು ದಿ ಪವರ್ ಆಫ್ -1 ಐತೆ. ಈ x ಟು ದಿ ಪವರ್ ಆಫ್ -1 ಇರೋದನ್ನ ನಾವು ಡಿನಾಮಿನೇಟರ್ ಬರೆದ್ರೆ 1 by x ಪ್ಲಸ್ ಸಿ. ಇದು ನಮಗೆ ಆನ್ಸರ್. ಈ ತರ ನಾವು ಡಿನಾಮಿನೇಟರ್ ಅಲ್ಲಿ ಇದನ್ನ ಮೈನಸ್ ಆಗಿ ಬರ್ಕೊಂತೀವಿ, ಅಥವಾ 1 ಕೊಟ್ಟಿದ್ರೆ x ಟು ದಿ ಪವರ್ ಆಫ್ 0 ಅಂತೇಳಿ ಬರಿತೀವಿ. ಈ ತರ ಯಾವುದೇ ಇಕ್ವೇಶನ್ ಕೊಡ್ಲಿ ಅಥವಾ ಕ್ವಶನ್ ಕೊಡ್ಲಿ ನಾವು ಇಂಟಗ್ರೇಷನ್ ನ ಫೈಂಡ್ ಔಟ್ ಮಾಡಬಹುದು. ಇದು ಮಾಡ್ಬೇಕಂದ್ರೆ ನಮಗೆ ರೂಲ್ಸ್ ಏನಿದಾವಲ್ಲ ಆ ರೂಲ್ಸ್ ಗೊತ್ತಿರ್ಬೇಕು. ಆ ರೂಲ್ಸ್ ಗೊತ್ತಿದ್ರೆ ನಾವು ಈಸಿಯಾಗಿ ಅವನ್ನ ಸಾಲ್ವ್ ಮಾಡಬಹುದು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಯಾವ ರೀತಿ ಕೊಟ್ಟಿರ್ತಾರೆ ಅಂದ್ರೆ,
ಈ ಥರ ಎಕ್ಸಾಂಪಲ್ integral of 0 to 1 of x square minus 2x minus 3 into dx. ಫೈಂಡ್ ದ ವ್ಯಾಲ್ಯೂ ಅಥವಾ ಫೈಂಡ್ ದ ಆಂಟಿ ಡೆರಿವೇಟಿವ್ ಆಫ್ ಅಂತ ಕೊಟ್ಟು ಇಲ್ಲಿ ನಮ್ಗೆ ಏನ್ ಕೊಡ್ತಾರೆ ಇಂಟೆಗ್ರಲ್ ಆಫ್ 0 to 1 ಅಂತ ಕೊಡ್ತಾರೆ. ಇದನ್ನ ನಾವು ಲೋಯರ್ ಲಿಮಿಟ್ ಅಂತ ಕರಿತೀವಿ, ಲೋವರ್ ಲಿಮಿಟ್. ಇದನ್ನ ಅಪ್ಪರ್ ಲಿಮಿಟ್ ಅಂತೇಳಿ ಕರಿತೀವಿ. ಈ ತರ ನಮಗೆ ವ್ಯಾಲ್ಯೂಸ್ ನ ಕೊಟ್ಟಿರ್ತಾರೆ. ಇಷ್ಟಾದ್ರೂ ಯಾವ್ದಾದ್ರು ವ್ಯಾಲ್ಯೂಸ್ ಕೊಡ್ಬೋದು. ಆ ವ್ಯಾಲ್ಯೂಸ್ ನ ನಾವು ಇದ್ರೊಳಗಡೆ ಅಂದ್ರೆ ಏನ್ ಇಂಟೆಗ್ರೇಷನ್ ಕಂಡುಹಿಡಿತೀವಲ್ಲ, ಇಂಟೆಗ್ರೇಷನ್ ಕಂಡುಹಿಡಿದ ಮೇಲೆ ಆ ವ್ಯಾಲ್ಯೂನ ಅಪ್ಲೈ ಮಾಡಿ ಬರಿತೀವಿ. ಇಲ್ಲಿ ನಾವು ಇದನ್ನ ಬರಿಬೇಕಾದ್ರೆ ಇದು ಫಾರ್ಮುಲಾನ ಸಪರೇಟ್ ಆಗಿ ಬರ್ಕೊಂತೀವಿ. ಸೊ 0 to 1 ಆಫ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಆಗುತ್ತೆ. ಇದು ಮೈನಸ್ 2 ಇಂಟು ಇಂಟೆಗ್ರಲ್ ಆಫ್ 0 to 1 ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಇದು ಮೈನಸ್ 3 ಇಂಟು ಇಂಟೆಗ್ರಲ್ ಆಫ್ 0 to 1 ಇಂಟು ಡಿ ಎಕ್ಸ್ ಆಗುತ್ತೆ. ಅಂದ್ರೆ ನಾನು ಅದನ್ನ ಸಪರೇಟ್ ಆಗಿ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ಇದೇನಾಗುತ್ತೆ, ಇಂಟೆಗ್ರಲ್ ಆಫ್ 0 to 1 ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂದ್ರೆ ಇದಕ್ಕೆ ನಾವು ಇಂಟೆಗ್ರಲ್ ಕಂಡುಹಿಡಿದ್ರೆ x to the power of 2 plus 1 divided by 2 plus 1 ಬರುತ್ತೆ. ಅದೇ ರೀತಿ ಮೈನಸ್ 2 ಇಂಟು ಇಲ್ಲಿ x to the power of 1 ಇದೆ. ಸೊ x to the power of ಇಲ್ಲಿ ನಮಗೆ ಇಂಟೆಗ್ರೇಷನ್ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಕೊಟ್ಟರಲ್ಲ ಅದನ್ನು ಬರ್ಕೋಬೇಕು 0 to 1 ಅಂತ. ನೆಕ್ಸ್ಟ್ 2 ಇಂಟು x to the power of 1 plus 1 divided by 1 plus 1 ಇಲ್ಲಿ 0 to 1. ನೆಕ್ಸ್ಟ್ ಮೈನಸ್ 3 ಇಂಟು ಇಂಟೆಗ್ರಲ್ ಆಫ್ 1 ಇಂಟು ಡಿ ಎಕ್ಸ್. ಅವಾಗಲೇ ನಾವು ನೋಡಿದ್ವಿ ಇಂಟೆಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಮಾಡಿದ್ರೆ ಎಕ್ಸ್ ಬರುತ್ತೆ. ಅಂದ್ರೆ ಅದನ್ನ x to the power of 0 ಬರ್ಕೋಬಹುದು. x to the power of 0 ಬರ್ಕೊಂಡು x to the power of 0 plus 1 divided by 0 plus 1 ಮಾಡಿದ್ರೆ ನಮಗೆ x ಬರುತ್ತೆ. x ನ 0 power 1 ನ ಬರ್ಕೊಂತೀವಿ. ಇಲ್ಲಿ ನಮಗೆ ಇಲ್ಲಿ ಏನ್ ಬರುತ್ತೆ x ಕ್ಯೂಬ್ ಡಿವೈಡೆಡ್ ಬೈ 3 ಬರುತ್ತೆ. ಇಲ್ಲಿ 0 to 1 ಮೈನಸ್ 2 ಇಂಟು ಅಥವಾ 2x ಸ್ಕ್ವೇರ್ ಬೈ 2 ಆಗುತ್ತೆ. ಮೈನಸ್ 2x ಸ್ಕ್ವೇರ್ ಬೈ 2 ಇಲ್ಲಿ 2 2 ಗೆಟ್ ಕ್ಯಾನ್ಸಲ್. ಇಲ್ಲಿ ಏನಾಯ್ತು 0 to 1 ಮೈನಸ್ 3 ಇಂಟು ಎಕ್ಸ್ ಟು ದಿ ಪವರ್ ಆಫ್ 0 to 1. ಇಲ್ಲಿ ನಮಗೇನು ಬಂತು ಉಳಿದಿದ್ದೇನು ಎಕ್ಸ್ ಕ್ಯೂಬ್ ಬೈ 3 ಆಫ್ 0 to 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಫ್ 0 to 1. ನೆಕ್ಸ್ಟ್ ಮೈನಸ್ 3 ಇಂಟು ಎಕ್ಸ್ ಆಫ್ 0 to 1. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ಸರಿ ಅಪ್ಪರ್ ಲಿಮಿಟ್ ಒಂದ್ಸರಿ ಲೋಯರ್ ಲಿಮಿಟ್ ನ ಇಡ್ತೀವಿ. ಬಟ್ ಲೋಯರ್ ಲಿಮಿಟ್ 0 ಇರೋದ್ರಿಂದ ನಾವು 0 by 3 ಮಾಡಿದ್ರೆ 0 ಬರುತ್ತೆ, 0 ಸ್ಕ್ವೇರ್ ಮಾಡಿದ್ರು 0 ಬರುತ್ತೆ, 0 ಇಂಟು ಎನಿಥಿಂಗ್ ಮಾಡಿದ್ರೆ 0 ಬರುತ್ತೆ. ಸೊ ಹಂಗಾಗಿ ನಾವು 0ನ ನಾವು ಲೋಯರ್ ಲಿಮಿಟ್ ನ ಹಾಕೋದ ಅವಶ್ಯಕತೆ ಇಲ್ಲ. ಸೊ ಅಪ್ಪರ್ ಲಿಮಿಟ್ ನ ಹಾಕಿದ್ರೆ ಏನಾಗುತ್ತೆ ಇಲ್ಲಿ 1 ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ 1 ಸ್ಕ್ವೇರ್. ಅಂದ್ರೆ ಎಕ್ಸ್ ಇರೋ ಜಾಗದಾಗ ನಾವೇನ್ ಮಾಡ್ತೀವಿ ಒಂದ್ಸರಿ ಲೋಯರ್ ಲಿಮಿಟ್ 0 ಇಡ್ತೀವಿ, ಇನ್ನೊಂದ್ಸರಿ ಅಪ್ಪರ್ ಲಿಮಿಟ್ ಇಡ್ತೀವಿ. ಲೋಯರ್ ಲಿಮಿಟ್ 0 ಇರೋದ್ರಿಂದ ಎಲ್ಲ ವ್ಯಾಲ್ಯೂ 0 ಬರ್ತವೆ. ಸೊ ಓನ್ಲಿ ಅಪ್ಪರ್ ಲಿಮಿಟ್ ಇಟ್ಟರೆ 1 ಕ್ಯೂಬ್ ಬೈ 3 ಆಗುತ್ತೆ ಮೈನಸ್ 1 ಸ್ಕ್ವೇರ್ ಮೈನಸ್ 3 ಇಂಟು 1 ಆಗುತ್ತೆ. ಸೊ ಇಲ್ಲಿ ಇದೇನಾಯ್ತು ಆನ್ಸರು 1 ಡಿವೈಡೆಡ್ ಬೈ 3, ಇಲ್ಲಿ ಮೈನಸ್ 1, ಇಲ್ಲಿ ಮೈನಸ್ 3 ಆಗುತ್ತೆ. ಇದನ್ನ ಹಿಂಗೆ ಬಿಡಂಗಿಲ್ಲ, ನಾವು ಇದಕ್ಕೆ ಎಲ್ಸಿಎಂ ತಗೊಂತೀವಿ. ಎಲ್ಸಿಎಂ ತಗೊಂಡು ಇಲ್ಲಿ ಎಲ್ಸಿಎಂ 3 ಆಗುತ್ತೆ. 3 ಇರೋದ್ರಿಂದ ಇಲ್ಲಿ ಓನ್ಲಿ ಮೇಲ್ ನ್ಯೂಮರೇಟರ್ ಇರುತ್ತೋ ಅದಿರುತ್ತೆ ಮೈನಸ್ ಈ ಎಲ್ಸಿಎಂ ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಈ ಎಲ್ಸಿಎಂ ಇಲ್ಲಿರೋದ ಡಿನೋಮಿನೇಟರ್ 3 ಆಗ್ಬೇಕಪ್ಪ ಅಂದ್ರೆ ಇದನ್ನ 3 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡೋದ್ರಿಂದ ಮೇಲೆ ಕೂಡ ನ್ಯೂಮರೇಟರ್ ಕೂಡ 3 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ 3 ಆಗುತ್ತೆ. ಇಲ್ಲಿ ಮೈನಸ್ 1 ನ 3 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಅಗೇನ್ 3 ನ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 9 ಆಗುತ್ತೆ. ಸೊ ಇಲ್ಲಿ ನಮಗೆ 1 ಮೈನಸ್ 12 ಡಿವೈಡೆಡ್ ಬೈ 3 ಬರುತ್ತೆ. ಲಾಸ್ಟ್ ಗೆ ನಮಗೆ ಏನ್ ಬರುತ್ತೆ 1 ಮೈನಸ್ 12 ಬಂದ್ರೆ ಮೈನಸ್ 11 ಬೈ 3. ಆನ್ಸರು ಮೈನಸ್ 11 ಬೈ 3 ಬರುತ್ತೆ. ಈ ತರ ನಮಗೆ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡೋದು ಕೂಡ ಕೇಳಬಹುದು. ಅಂದ್ರೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಕೊಟ್ಟು ನಮಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದನ್ನ ಕೇಳಬಹುದು. ಕೇಳಿದ್ರೆ ನೀವು ಅದನ್ನ ಒಂದ್ಸರಿ ಅಪ್ಪರ್ ಲಿಮಿಟ್ ಬೇರೆ ವ್ಯಾಲ್ಯೂ ಕೊಟ್ರೆ, ಫಾರ್ ಎಕ್ಸಾಂಪಲ್ 0 ಬದಲು ಬೇರೆ ಕೊಟ್ಟಿದ್ರು 1, 2 ಕೊಟ್ಟಿದ್ರು ಅಂತ ಅನ್ಕೊಳ್ರಿ. ಅವಾಗ ನಾವೇನ್ ಮಾಡ್ತೀವಿ 1 ಮತ್ತೆ 2 ನ ಎರಡು ವ್ಯಾಲ್ಯೂಸ್ ನ ಇಡ್ತೀವಿ. ಆದಷ್ಟು ನಿಮಗೆ ಕೇಳೋದೇನ್ ಕೇಳ್ತಾರೆ ಲೋಯರ್ ಲಿಮಿಟ್ ಯಾವಾಗ್ಲೂ 0ನೇ ಕೇಳ್ತಾರೆ. 0 ಕೇಳಿಲ್ಲ ಅಂದ್ರೆ ಅವಾಗ ನಾವೇನ್ ಮಾಡ್ಬೇಕು ಎರಡು ವ್ಯಾಲ್ಯೂನ ಅಪ್ಲೈ ಮಾಡ್ಬೇಕು. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ರೀತಿ ಕಾನ್ಸೆಪ್ಟ್ ಯಾವ ರೀತಿ ಕೇಳ್ತಾರೆ ಅಂದ್ರೆ ಡಬಲ್ ಇಂಟೆಗ್ರೇಷನ್ ಅಂತ ಕೇಳ್ತಾರೆ ಅಥವಾ ಡಬಲ್ ಇಂಟೆಗ್ರಲ್ ಅಂತೇಳಿ ಕೇಳ್ತಾರೆ.
ಈ ಡಬಲ್ ಇಂಟೆಗ್ರಲ್ ಅಂತಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಡೆರಿವೇಶನ್ ಮಾಡಬೇಕಾದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೆಂಗ್ ಮಾಡ್ತೀವೋ ಅದೇ ರೀತಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಂಟೆಗ್ರಲ್ ಆಫ್ ಒನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಇಂಟು ಡಿ ವೈ ಡಿ ಎಕ್ಸ್ ಇಂಟು ಡಿ ವೈ ಅಂತ ಹೇಳ್ಕೊಡ್ತಾರೆ. ಈ ತರ ಕೇಳಿದ್ರೆ ಇದು ಡಬಲ್ ಇಂಟೆಗ್ರೇಷನ್ ಅಂತ ಕರಿತೀವಿ. ಈ ತರ ಕೊಟ್ಟಾಗ ಫಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಇದೇ ಕ್ವಶನ್ ನೋಡೋಣ. ಫಾರ್ ಎಕ್ಸಾಂಪಲ್ ಇದು ಡಬಲ್ ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ವೈ ಇಂಟು ಡಿ ಎಕ್ಸ್ ಐತಂದಾಗ ಇದು ಫಸ್ಟಿಗೆ ನಾವೇನ್ ಮಾಡ್ತೀವಲ್ಲ ಇದು ಫಸ್ಟ್ ಇಂಟೆಗ್ರಲ್ದು ಇದು ಅಂದ್ರೆ ಓನ್ಲಿ ನಾವು ಇದನ್ನ ಸೆಕೆಂಡ್ ಇಂಟೆಗ್ರಲ್ ಬಿಟ್ಕೊಡ್ರಿ, ಹಂಗೆ ಬರ್ಕೊಡ್ರಿ. ಇಲ್ಲೇನಿದೆ ನಮಗೆ ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ವೈ ಇಂಟು ಡಿ ಎಕ್ಸ್, ಎಕ್ಸ್ ವೈ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಐತಿ. ಇಲ್ಲಿ ಎಕ್ಸ್ ವೈ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಅಂದ್ರೆ ವೈ ಅನ್ನೋದು ಆಕ್ಚುಲಿ ಕಾನ್ಸ್ಟೆಂಟ್ ಟರ್ಮ್ ಇದ್ದಂಗೆ, ಸೊ ಹಂಗೆ ಬರಿತೀವಿ. ಇಲ್ಲಿ ನಾವು ಎಕ್ಸ್ ನ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಎಕ್ಸ್ ಗೆ ಇಂಟೆಗ್ರಲ್ ನ ಫೈಂಡ್ ಔಟ್ ಮಾಡ್ತೀವಿ. ಎಕ್ಸ್ ಗೆ ಇಂಟೆಗ್ರಲ್ ಫೈಂಡ್ ಔಟ್ ಮಾಡಿದ್ರೆ ಏನ್ ಬರುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 1+1 ಡಿವೈಡೆಡ್ ಬೈ 1+1 ಬರುತ್ತೆ, ಇಂಟು ವೈ ಹಂಗೆ ಇರುತ್ತೆ, ಇಂಟು ಡಿ ವೈ ಆಗುತ್ತೆ. ಇವಾಗ ಏನಾಯ್ತು ಇದು ಎಕ್ಸ್ ಸ್ಕ್ವೇರ್ ಬೈ 2 ಇನ್ ವೈ ಇಂಟು ಡಿ ವೈ ಆಗುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ, ಎಕ್ಸ್ ಸ್ಕ್ವೇರ್ ನ ಹಂಗ ಬಿಡ್ತೀವಿ, ಎಕ್ಸ್ ಸ್ಕ್ವೇರ್ ನ ಹಂಗೆ ಬಿಟ್ಟು ವೈ ಮಾತ್ರ ನಾವೇನ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಇದು ಮಾಡ್ತೀವಿ. ಸೊ ಅವಾಗ ಏನಾಯ್ತು ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ವೈ ಸ್ಕ್ವೇರ್ ಬೈ 2 ಆಗುತ್ತೆ ಪ್ಲಸ್ ಸಿ ಆಗುತ್ತೆ. ಅದೇ ರೀತಿ ಇಲ್ಲಿ ಲಾಸ್ಟಿಗೆ ನಮಗೆ ಏನ್ ಬರುತ್ತೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಬೈ 4 ಪ್ಲಸ್ ಸಿ ಅಂತೇಳಿ ಆನ್ಸರ್ ಬರುತ್ತೆ. ಈ ತರ ನಮಗೆ ಡಬಲ್ ಇಂಟೆಗ್ರಲ್ ನ ಕೇಳ್ಬೋದು. ಇದ್ರ ಮೇಲೆ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ 10 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ಗೆ ಯಾವ ರೀತಿ ಕೇಳ್ಬೋದು ಅಂದ್ರೆ ಇಲ್ಲಿ ಕ್ವಶನ್ ಫೈಂಡ್ ದ ಡಬಲ್ ಇಂಟೆಗ್ರಲ್ 0 to 1 again 0 to 2 of x plus y into dx into dy. ಈ ತರ ನಮಗೆ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಈ ತರ ಕೇಳ್ಬೋದು. ಫೈಂಡ್ ದ ಇಂಟೆಗ್ರಲ್ ಆಫ್ 0 to 1 ಇಂಟೆಗ್ರಲ್ ಆಫ್ 0 to 2 ಆಫ್ x plus y dx into dy ಕೊಟ್ಟಾಗ ನಾವು ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಏನ್ ಗೊತ್ತಿದೆ ಅಂದ್ರೆ ಈಗ ವ್ಯಾಲ್ಯೂಸ್ ತಗೋಬೇಕಾದ್ರೆ ಈಗ ನಾವು ಫಸ್ಟಿಗೆ ಏನ್ ಮಾಡ್ತೀವಿ ಅಂದ್ರೆ ಎಕ್ಸ್ ಗೆ ಮಾತ್ರ ನಾವು ಏನ್ ಮಾಡ್ತೀವಿ ಇಂಟೆಗ್ರಲ್ ನ ಅಪ್ಲೈ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ ಇದು ಸಪರೇಟ್ ಆಗಿ 0 to 1 ಹಂಗೆ ಇರುತ್ತೆ. ಇಲ್ಲಿ ಏನಾಗುತ್ತೆ ಇದು ಸಪರೇಟ್ ಆಗಿ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ 1 ಇಂಟು ವೈ ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಇಲ್ಲಿ 0 to 1 ಆಫ್ ಎಕ್ಸ್ ಸ್ಕ್ವಯರ್ ಬೈ 2 ಆಗುತ್ತೆ. ಎಕ್ಸ್ ಗೆ ನಾವು ಇಂಟೆಗ್ರಲ್ ನ ಕಂಡುಹಿಡಿದ್ರೆ ಎಕ್ಸ್ ಟು ದಿ ಪವರ್ ಆಫ್ 1+1 ಡಿವೈಡೆಡ್ ಬೈ 1+1 ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನಾನು ಎಕ್ಸ್ ಸ್ಕ್ವೇರ್ ಬೈ 2 ಅಂತ ಬರ್ತೀನಿ ಪ್ಲಸ್ ಇಂಟೆಗ್ರಲ್ ಆಫ್ ವೈ ಅಂದ್ರೆ 1 ಇಂಟು ವೈ ಇಂಟು ಡಿ ಎಕ್ಸ್ ಮಾಡಿದ್ರೆ ವೈ ಹಂಗೆ ಇರುತ್ತೆ. 1 ಇದ್ರೆ ನಾವೇನ್ ಬರಿತೀವಿ ಎಕ್ಸ್ ಟು ದಿ ಪವರ್ ಆಫ್ 0 ಬರಿತೀವಿ. ಅವಾಗ ಏನಾಗುತ್ತೆ ಅದು ಎಕ್ಸ್ ಆಗುತ್ತೆ. ಎಕ್ಸ್ ಇಂಟು ವೈ ಆಗುತ್ತೆ. ಇಲ್ಲಿ 0 to 2 ಇದೆ ವ್ಯಾಲ್ಯೂ, 0 to 2 ಕೊಡ್ತೀವಿ ಇಂಟು ಡಿ ವೈ ಅಂತ ಕೊಡ್ತೀವಿ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇವಾಗ ಎಕ್ಸ್ ಗೆ ವ್ಯಾಲ್ಯೂನ ಅಪ್ಲೈ ಮಾಡ್ತೀವಿ. ಎಕ್ಸ್ ಗೆ ಲೋವರ್ ವ್ಯಾಲ್ಯೂ ಅಪ್ಪರ್ ವ್ಯಾಲ್ಯೂ ಇರೋದ್ರಿಂದ ಇಲ್ಲಿ ನಾನೇನ್ ಮಾಡ್ತೀನಿ ಲೋಯರ್ ವ್ಯಾಲ್ಯೂ ಕೊಟ್ವಿ ಅಂತ ಅನ್ಕೊಡ್ರಿ 0/2 ಮಾಡಿದ್ರೆ 0 ಬರುತ್ತೆ, 0 ಇಂಟು ವೈ ಮಾಡಿದ್ರೆ ಕೂಡ 0 ಬರುತ್ತೆ. ಸೊ ಹಂಗಾಗಿ ಲೋಯರ್ ಲಿಮಿಟ್ ನ ಬಿಡ್ತೀನಿ. ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತೀನಿ ಅಪ್ಪರ್ ಲಿಮಿಟ್ ಒಂದೇ ಹಾಕ್ತೀನಿ. ಅಪ್ಪರ್ ಲಿಮಿಟ್ ಏನು 2 ಇದೆ, ಇಲ್ಲಿ 2² 2 ಅಂದ್ರೆ ಎಕ್ಸ್ ಜಾಗದಲ್ಲಿ 2 ಹಾಕ್ತಾ ಇದೀನಿ. 2² 2 ಪ್ಲಸ್ 2 ಇಂಟು ವೈ ಇಂಟು ಡಿ ವೈ. ಸೊ ಇಲ್ಲೇನಾಯ್ತು 2² ಅಂದ್ರೆ ಸ್ಕ್ವೇರ್ ಕ್ಯಾನ್ಸಲ್ 4 ಆಗುತ್ತೆ. 2² ಅಂದ್ರೆ 4/2 ಅಂದ್ರೆ 2 2 1 2 2 4 ಆಗುತ್ತೆ. ಸೊ ಇವಾಗ ಏನು ಉಳಿತು ನಮಗೆ ಇಂಟೆಗ್ರಲ್ ಆಫ್ 0 to 1 2 ಪ್ಲಸ್ 2y ಇಂಟು ಡಿ ವೈ ಆಯ್ತು. ಈಗ ಇಲ್ಲಿ ನಮಗೆ ಇದು ಏನು ಕಾನ್ಸ್ಟೆಂಟ್ ಟರ್ಮ್ ಇದೆ, ಇದನ್ನ ನಾವೇನ್ ಬರಿಬಹುದು ಕಾನ್ಸ್ಟೆಂಟ್ ಟರ್ಮ್ ನ ಹೊರ ತಕೊಂಡು 1 ಇಂಟು ಡಿ ಎಕ್ಸ್ ಡಿ ವೈ ಬರಿಬಹುದು. 1 ಇಂಟು ಡಿ ವೈ ಬರೆದ್ರೆ ಏನಾಗುತ್ತೆ ಅಲ್ಲಿ ನಮಗೆ y ಟು ದಿ ಪವರ್ ಆಫ್ 0 ಅಂತ ಬರ್ಕೊಂತೀವಿ. y ಇದೆ ಅಂದ್ರೆ 1 ಇದೆ. ಅವಾಗ ನಾವು ಏನ್ ಮಾಡ್ತೀವಿ ಡೈರೆಕ್ಟ್ ಆಗಿ ಇಲ್ಲಿ 2 ಇಂಟು ವೈ ಆಗುತ್ತೆ ಪ್ಲಸ್ ಇದು ಇಂಟೆಗ್ರಲ್ ಮಾಡಿದ್ರೆ 2 ಇಂಟು ವೈ ಸ್ಕ್ವೇರ್ ಬೈ 2 ಆಗುತ್ತೆ. ಇದ್ರದ್ದು ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಬರೆದಾಗ 2 ಗೆಟ್ ಕ್ಯಾನ್ಸಲ್. ಸೊ 2y
ಪ್ಲಸ್ ವೈ ಸ್ಕ್ವಯರ್ ಬರುತ್ತೆ 0 to 1. ಅಗೇನ್ ನಾವಿಲ್ಲಿ ಲೋಯರ್ ಲಿಮಿಟ್ನ ಅಪ್ಲೈ ಮಾಡಿದಾಗ 0 ಬರುತ್ತೆ. 2 ಇಂಟು 0 ಮಾಡಿದ್ರೆ 0 ಬರುತ್ತೆ, ಪ್ಲಸ್ 0 ಸ್ಕ್ವೇರ್ ಮಾಡಿದ್ರೆ 0 ಬರುತ್ತೆ. ಹಂಗಾಗಿ ನಾನು ಲೋಯರ್ ಲಿಮಿಟ್ನ ಬರೆಯಲ್ಲ, ಓನ್ಲಿ ಅಪ್ಪರ್ ಲಿಮಿಟ್ನ ಬರೀತೀನಿ. 2 ಇಂಟು 1 ಪ್ಲಸ್ 1 ಸ್ಕ್ವೇರ್. ಸೊ ಇಲ್ಲಿ ಏನಾಯ್ತು, 2 ಪ್ಲಸ್ 1 ಇಸ್ ಈಕ್ವಲ್ ಟು 3 ಬರುತ್ತೆ. ಆನ್ಸರು 3 ಬರುತ್ತೆ. ಈ ತರ ನಮಗೆ ವ್ಯಾಲ್ಯೂಸ್ನ ಕೊಟ್ಟಾಗ, ಡಬಲ್ ಇಂಟೆಗ್ರಲ್ ಕೊಟ್ಟಾಗ, ವ್ಯಾಲ್ಯೂ ಕೊಟ್ಟಾಗ ಅದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿ ಅದಕ್ಕೆ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ನ ಹಾಕಿ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತೀವಿ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಏನ್ ಕೊಟ್ಟಾರಪ್ಪ ಅಂದ್ರೆ, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋ ಕ್ವಶನ್. ಏನಂತ, ಇಂಟೆಗ್ರಲ್ ಆಫ್ 0 to 2 ಇಂಟೆಗ್ರಲ್ ಆಫ್ 0 to 1 ಆಫ್ x ಸ್ಕ್ವಯರ್ y ಸ್ಕ್ವಯರ್ ಇಂಟು dx ಇಂಟು dy. ಇದು ಕೇಳಿರೋ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೇಳಿ ಏನ್ ಮಾಡಿದ್ರೆ, ಇಂಟೆಗ್ರಲ್ ಆಫ್ 0 to 2 0 to 1 x ಸ್ಕ್ವಯರ್ y ಸ್ಕ್ವಯರ್ ಇಂಟು dx dy ಅಂತೇಳಿ ಕೇಳಿದರೆ, ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ಫಸ್ಟಿಗೆ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ, ಇದಕ್ಕಷ್ಟೇ ನಾವು ಏನ್ ಮಾಡ್ತೀವಿ, ಇಂಟೆಗ್ರೇಷನ್ ನ ಕಂಡುಹಿಡಿತೀವಿ. ಸೊ ನಾನು 0 to 2 ಹಂಗೆ ಬರ್ಕೊಂತೀನಿ. ಇಲ್ಲಿ ಏನಾಯ್ತು, ಓನ್ಲಿ ಎಕ್ಸ್ ಸ್ಕ್ವಯರ್ ಮಾತ್ರ ನಾವೇನ್ ಮಾಡ್ತೀವಿ, ಇಂಟೆಗ್ರೇಷನ್ ನ ಮಾಡ್ತೀವಿ. ವೈ ಸ್ಕ್ವಯರ್ ಅನ್ನೋದು ಇಲ್ಲಿ ಹಂಗೆ ಇರ್ತದೆ. ಸೊ ವೈ ಸ್ಕ್ವಯರ್ ಹಂಗೆ ಇದ್ದಾಗ ಏನಾಯ್ತು ಅಂದ್ರೆ, ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಇಂಟು ವೈ ಸ್ಕ್ವಯರ್ ಆಗುತ್ತೆ. ಇದಕ್ಕೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಬಂದಾಗ 0 to 1 ಆಗುತ್ತೆ. 0 to 1 ನ ಬರಿತೀವಿ. ಅದೇ ರೀತಿ ಇಂಟು ಡಿ ವೈ ಬರಿತೀವಿ. ಇಲ್ಲಿ ಇಂಟೆಗ್ರಲ್ ಆಫ್ 0 to 2 ಎಕ್ಸ್ ಕ್ಯೂಬ್ ಬೈ 3 ಇಂಟು ವೈ ಸ್ಕ್ವಯರ್. ಎಕ್ಸ್ ಕ್ಯೂಬ್ ಬೈ ವೈ ಸ್ಕ್ವಯರ್ ಇಂಟು ಬೈ 3 ಮಾಡಿದ್ರೆ ಇಂಟು ಡಿ ವೈ ಆಗುತ್ತೆ. ಇಲ್ಲಿ ವ್ಯಾಲ್ಯೂ 0 to 1 ಇದೆ. ಸೊ ಇಲ್ಲಿ 0 to 1 ಇದ್ದಾಗ 0 ವ್ಯಾಲ್ಯೂ ಇಟ್ಟಾಗ ಅಲ್ಲಿ ನಮಗೆ 0ನೇ ಬರುತ್ತೆ. ಹಂಗಾಗಿ ನಾವಲ್ಲಿ 0 ಬರೆಯಲ್ಲ. ಸೊ 0 to 2 ಆಫ್ 1 ವ್ಯಾಲ್ಯೂ ಇಟ್ಟಾಗ 1 ಕ್ಯೂಬ್ ಇಂಟು ವೈ ಸ್ಕ್ವೇರ್ ಹಂಗೆ ಬರಿತೀವಿ, ಡಿವೈಡ್ ಬೈ 3 ಇದೆ ಇಂಟು ಡಿ ವೈ. ಸೊ ಇಲ್ಲಿ 1 ಕ್ಯೂಬ್ ಅಂದ್ರೆ ಡಿ ವೈ ಅಷ್ಟೇ ಆಗುತ್ತೆ. 0 to 2 ಆಫ್ ವೈ ಸ್ಕ್ವೇರ್ ಇಂಟು ಡಿ ವೈ ಬರುತ್ತೆ. ವೈ ಸ್ಕ್ವೇರ್ ಇಂಟು ಡಿ ವೈ ಬರುತ್ತೆ. ಈ ವೈ ಸ್ಕ್ವೇರ್ ಇಂಟು ಡಿ ವೈ ಬಂದಾಗ ವೈ ಸ್ಕ್ವೇರ್ ಇಲ್ಲಿ ಒಂದು ಕೆಳಗಡೆ 3 ಇದೆ, ಬೈ 3 ಇದೆ. ಸೊ ವೈ ಸ್ಕ್ವೇರ್ ಬೈ 3 ಇಂಟು ಡಿ ವೈ ಬರುತ್ತೆ. ಇಲ್ಲಿ ನಾವು ಇದನ್ನ ಮಾಡಿದಾಗ ವೈ ಕ್ಯೂಬ್ ಅಂದ್ರೆ ಇಂಟಗ್ರೇಷನ್ ನ ಮಾಡಿದ್ರೆ ಅಂದ್ರೆ ಇಲ್ಲಿ ಏನಾಗುತ್ತೆ, ವೈ ಸ್ಕ್ವೇರ್ ಅನ್ನೋದು ಏನಾಗುತ್ತೆ, ವೈ ಟು ದಿ ಪವರ್ ಆಫ್ 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಆಗುತ್ತೆ. ಇಲ್ಲಿ ಆಲ್ರೆಡಿ ಇಂಟು 3 ಇರುತ್ತೆ, ಡಿವೈಡೆಡ್ ಬೈ 3 ಇರೋದ್ರಿಂದ ಅಲ್ಲಿ ಆಲ್ರೆಡಿ ಇದೆ. ಸೊ ಇದಕ್ಕೆ ವ್ಯಾಲ್ಯೂಸ್ನ 0 to 2 ನ ಬರ್ದಿರ್ತೀವಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇದು ವೈ ಕ್ಯೂಬ್ ಡಿವೈಡೆಡ್ ಬೈ 9 ಆಗುತ್ತೆ. ಅಂದ್ರೆ 2 ಪ್ಲಸ್ 1 ಅಂದ್ರೆ 3 ಇಂಟು 3 ಮಾಡಿದ್ರೆ 9. ಸೊ ಇದು 0 to 2 ಇದೆ. ಲೋಯರ್ ಲಿಮಿಟ್ ನ 0 ಅಪ್ಲೈ ಮಾಡಿದಾಗ 0 ಬರುತ್ತೆ. ಅಪ್ಪರ್ ಲಿಮಿಟ್ ನ ಅಪ್ಲೈ ಮಾಡಿದಾಗ 2 ಕ್ಯೂಬ್ ಡಿವೈಡೆಡ್ ಬೈ 9 ಬರುತ್ತೆ. ಸೊ 8 ಡಿವೈಡೆಡ್ ಬೈ 9. ಈ ತರ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ.